ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಹೆರಿಗೆಗೆಂದು ಬಂದ ಮಗಳ ಒಡವೆ ಕಸಿದುಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಮನೆಯ ಅಳಿಯನನ್ನೇ ಪೋಕ್ಸೋ ಕೇಸಿನಲ್ಲಿ ಅಂದರ್, ಮಹಿಳೆ ಕಣ್ಣೀರು. ಅಭಿವೃದ್ಧಿ ಹೆಸರಿನಲ್ಲಿ ನಗರಸಭೆ ಪೌರಾಯುಕ್ತರ ಕೋಳಿ ಫಾರಂಗೆ ಸರ್ಕಾರಿ ಕೆರೆ ಮಣ್ಣು ಸಾಗಾಟ, ಮಾಡಿಕೆರೆ ಗ್ರಾಮಸ್ಥರಿಂದ ಪ್ರತಿಭಟನೆ. ಬಿರು ಬೇಸಿಗೆಗೆ ಬಸವಳಿದ ಜನತೆ, ತಂಪು ನೀಡುವ ಮಣ್ಣಿನ ಮಡಕೆಗಳತ್ತ ಚಿತ್ತ, ಭರ್ಜರಿ ಮಾರಾಟ. ಒಕ್ಕಲಿಗ ಮಕ್ಕಳ ಕರ್ಣಭೂಷಣ ಮಹೋತ್ಸವ, ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿ, ಸುಂದರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ವಾರ್ತೆಗಳ ವಿವರ. ಇದು ಎಂಥವರು ತಲೆ ತಗ್ಗಿಸುವ ಸ್ಟೋರಿ. ಮನೆ ಮಂದಿ ಎಲ್ಲ ಒಪ್ಪಿ ಮದುವೆ ಮಾಡಿಕೊಟ್ಟು ಮೊದಲ ಹೆರಿಗೆಗೆಂದು ತವರಿಗೆ ಬಂದ ಮಗಳ ಬಳಿ ಇದ್ದ ಒಡವೆಯನ್ನೆಲ್ಲ ಕಸಿದುಕೊಂಡು ಗಂಡನ ಮನೆಗೆ ಮಗಳನ್ನು ಕಳುಹಿಸಿಕೊಡುವ ವೇಳೆ ನಕಲಿ ದಾಖಲೆ ಸೃಷ್ಟಿಸಿ ಮನೆಯ ಅಳಿಯನನ್ನೇ ಪೋಕ್ಸೋ ಕೇಸಿನ ಮೇಲೆ ಜೈಲಿಗಟ್ಟಿದ್ರು. ಮನೆಯಲ್ಲಿದ್ದ ತಂಗಿಯನ್ನೇ ತನ್ನ ಕಾಮತೃಷೆಗೆ ಬಳಸಿಕೊಳ್ಳಲು ಯತ್ನಿಸಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದು ಹೋಗಿದೆ. ಈ ಬಗ್ಗೆ ಸ್ವಂತ ತಂಗಿಯೇ ಹೇಳಿಕೊಂಡಿದ್ದಾರೆ. ಅಷ್ಟಕ್ಕೂ ಇದು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ತಪ್ಪದೆ ನೋಡಿ. ಹೌದು, ನೀವು ನೋಡ್ತಿರೋ ಈ ಅಮಾನವೀಯ ಸ್ಟೋರಿ ನಡೆದಿರೋದು ಚಿಕ್ಕಬಳ್ಳಾಪುರ ನಗರದ ಕನ್ನವಾರ ಬಾಗಿಲಿನಲ್ಲಿ. ಮಜರ್ ಅಹಮದ್ ಮತ್ತು ಶಬಾನಾ ತಾಜ್ ದಂಪತಿ ಮಗಳು ಸಾನಿಯಾ ಕೌಸರಿಂದಲೇ ತನ್ನ ಗಂಡನ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿ ಬಂಗಾರದಂತಿದ್ದ ದಾಂಪತ್ಯ ಜೀವನಕ್ಕೆ ಎತ್ತ ತಂದೆ ತಾಯಿಗಳೇ ಮುಳ್ಳಾಗಿದ್ದಾರೆ. ಇಸ್ಲಾಂ ಧರ್ಮದ ಪ್ರಕಾರವೇ ಮಸೀದಿಯಲ್ಲಿ ಮದುವೆ ಮಾಡಿಕೊಟ್ಟ ತಂದೆ ತಾಯಿ ಅಣ್ಣ ಸುಹೇಲ್, ಅತ್ತಿಗೆ ಶಬೀನ್ ಅನ್ನೋರೇ ಈಕೆಯ ಬಾಳನ್ನ ಕತ್ತಲ ಕೂಪಕ್ಕೆ ತಳ್ಳಲು ಮುಂದಾಗಿದ್ದಾರೆ. ಮದುವೆ ಮಾಡಿಕೊಟ್ಟ ನಂತರ ಮೊದಲ ಹೆರಿಗೆಗೆ ಅಂತ ಮನೆಗೆ ಬಂದ ಹೆಣ್ಮಗಳಿಗೆ ಅಬಾರ್ಷನ್ ಮಾಡಿಸಿದ್ರು. ನಿನಗೆ ಇನ್ನೊಂದು ಮದುವೆ ಮಾಡ್ತೀವಿ, ಗಂಡ ವಾಸಿಂ ಖಾನ್ ಎನ್ನುವರನ್ನ ಬಿಟ್ಟು ಬಿಡು, ಬೇರೆಯವರ ಜೊತೆ ಮಲಗು, ವ್ಯಭಿಚಾರಕ್ಕೆ ಹೋಗು, ಒಳ್ಳೆ ದುಡ್ಡು ಬರುತ್ತೆ ಅಂತ ಪುಸಲಾಯಿಸುತ್ತಿದ್ರಂತೆ. ತನ್ನ ಸ್ವಂತ ಅಣ್ಣನೇ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ, ಒಡೆದು ಬಡಿದು ಗಾಯಗೊಳಿಸುತ್ತಿದ್ದ ಎಂದಿರುವ ಸಾನಿಯಾ ಕೌಸರ್, ನನಗೆ ಗೊತ್ತಿಲ್ಲದೆ ನನ್ನ ಅಣ್ಣ ಅಪ್ಪ ಅಮ್ಮ ಫೇಕ್ ಆಧಾರ್ ಕಾರ್ಡ್ ಮಾಡಿಸಿ ವಯಸ್ಸನ್ನ ಕಡಿಮೆ ತೋರಿಸಿ ನನ್ನ ಗಮನಕ್ಕೆ ಬಾರದೆ ನನ್ನ ಸಹಿ ನಕಲಿ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ತನ್ನಿಂದಲೇ ತನ್ನ ಗಂಡನನ್ನ ಜೈಲಿಗೆ ದೂಡುವ ದುಸ್ಥಿತಿಗೆ ತಳ್ಳಿದ್ದಾರೆ ಎಂದು ಆಕೆ ಹೇಳಿಕೊಂಡಿದ್ದು, ತನ್ನ ಗಂಡ ಬೇಲ್ ಮೇಲೆ ಹೊರಗೆ ಬರುವವರೆಗೂ ಮನೆಯಲ್ಲಿ ಕೂಡಿ ಹಾಕಿ ನರಕ ತೋರಿಸಿರುವ ನನ್ನ ಫ್ಯಾಮಿಲಿ ನನ್ನ ಮೈ ಮೇಲಿನ ಎಲ್ಲ ಒಡವೆಗಳನ್ನ ಅಡವಿಟ್ಟು ನನ್ನನ್ನ ಬೀದಿ ಪಾಲು ಮಾಡುವ ದುರ್ಬುದ್ಧಿ ಬಂದಿದೆ ಎಂದಿದ್ದಾರೆ. ನನ್ನ ಗಂಡ ವಾಸಿಂ ಖಾನ್ ಹೊರಗೆ ಬಂದ ಮೇಲೆ ಮೂರನೇ ವ್ಯಕ್ತಿಯಿಂದ ನನ್ನನ್ನು ಸಂಪರ್ಕಿಸಿ ನನ್ನ ಮೇಲೆ ಆದ ಎಲ್ಲ ದೌರ್ಜನ್ಯ ವಿವರಗಳನ್ನು ಪಡೆದು ಅಬಾರ್ಷನ್ ಮಾಡಿಸಿದ ವಿವರ ಪಡೆದು ಆನ್ಲೈನ್ನಲ್ಲಿ ಪೊಲೀಸ್ಗೆ ದೂರು ದಾಖಲಿಸಿದ್ರು. ಕೇಸು ಪಡೆದ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣಾ ಪೊಲೀಸರಿಗೆ ನನ್ನ ಮೇಲೆ ನಡೆದ ದೌರ್ಜನ್ಯದ ದಾಖಲೆಗಳನ್ನು ಸಹ ಕೊಟ್ಟಿದ್ದೇವೆ. ನನಗೆ ನಡೆದಿರುವ ಅನ್ಯಾಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಚಾರ ಮಾಡಿಕೊಂಡಿದ್ದೇವೆ. ಈಗ ನನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ವಿರುದ್ಧ ದೂರು ದಾಖಲಿಸಿಕೊಂಡು ಕೇಸು ಫ್ಯಾಮಿಲಿ ಕೋರ್ಟ್ನಲ್ಲಿ ನಡೆಯುತ್ತಿದೆ. ನನ್ನ ಗಂಡ ಬೆಂಗಳೂರಿನಿಂದ ಈ ಕೇಸಿಗೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಈಗಲೂ ನಮ್ಮ ಅಪ್ಪ ಅಮ್ಮನವರ ಕಡೆಯಿಂದ ನನ್ನ ಗಂಡನ ಮೇಲೆ ಆಸಿಡ್ ಹಾಕಿ ಸಾಯಿಸುವ ಬೆದರಿಕೆ ಒಡ್ಡುತ್ತಿದ್ದಾರೆ. ನಾನು ಕೋರ್ಟ್ ಹತ್ತಿರ ಅಲ್ಲಿ ಇಲ್ಲಿ ಕಂಡಾಗ ನಮ್ಮೊಡನೆ ಬಂದು ಬಿಡು, ಬೇರೆಯವನಿಗೆ ಕೊಟ್ಟು ಮದುವೆ ಮಾಡ್ತೇವೆ ಎಂತೆಲ್ಲ ಒತ್ತಾಯ ಮಾಡುತ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ನನ್ನನ್ನು ನನ್ನ ಗಂಡನ ಜೊತೆ ಸುಖ ಸಂಸಾರ ನಡೆಸಲು ಅವಕಾಶ ಮಾಡಿಕೊಡಿ. ನನ್ನ ಜೀವನವನ್ನೇ ನರಕ ಯಾತನೆ ಮಾಡಲು ಹೊರಟ ನಮ್ಮ ತಂದೆ ತಾಯಿ ಅಣ್ಣ ಮತ್ತು ಅತ್ತಿಗೆಗೆ ಕಠಿಣ ಶಿಕ್ಷೆಯಾಗಬೇಕು. ನನ್ನ ತವರು ಕಡೆ ಉಳಿದಿರುವ ಚಿನ್ನದ ಒಡವೆ ಕೊಡಿಸಿಕೊಡಬೇಕು ಎಂದು ಸಾನಿಯಾ ಕೌಸರ್ ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲಿ ಟ್ಯಾಬ್ಲೆಟ್ಸ್ ಇಟ್ಬಿಟ್ಟು ನನಗೆ ಗೊತ್ತಿಲ್ಲ, ಅವಾಗೆ ಟೆಸ್ಟಿಂಗ್ ಮಾಡಿಸ್ತಾ ಇರೋದು ಅಂತ ಫಸ್ಟ್ ಸ್ವಲ್ಪ ಬ್ಲೀಡಿಂಗ್ ಇತ್ತು. ರಾತ್ರಿ ಆ ಟೈಮ್ ನಮ್ಮ ಹಸ್ಬೆಂಡು ಇರಲಿಲ್ಲ, ಯಾರೂ ಇಲ್ಲ, ಬಿಟ್ಟಿರೋದು ಟೆಸ್ಟ್ ತೋರ್ಸೋಕ್ಕೆ. ಅಮ್ಮ ನಾನು ತೊಳ್ಕೊಂಡು ಬರ್ತೀನಿ, ನಮ್ಮ ಮಗುಗೆ ನಾವು ತೋರಿಸ್ತೀವಿ, ಪ್ರೆಗ್ನೆಂಟ್ ಇದ್ದೆ 3 months ಅಂತ. ಅವಾಗೆ ರಾತ್ರಿ ಅಬಾರ್ಷನ್ ಇತ್ತು. ನಾನು ಫುಲ್ ಅಲ್ಡೆ. ನಮ್ಮಮ್ಮ ಬ್ಲ್ಯಾಕ್ ಕಲರ್ ಕವರಲ್ಲಿ ನನ್ನ ಮಗುಗೆ ಎದ್ಬಿಟ್ಟು 3 months ಅಬಾರ್ಷನ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಕವರ್ ಎದ್ಬಿಟ್ಟು ಡಸ್ಟ್ಬಿನಲ್ಲಿ ಮಾಡಿಬಿಟ್ರು. ಬೇಡ ಈ ಮಗು, ನಾವು ಹೇಳಿದ್ರಿಲ್ಲ 5 monthsಗೆ ನಿಮಗೆ ಕಲಿಸಿರೋದು ಗೋಲ್ಡ್ ತೊಗೊಂಡು ಬರೋಕ್ಕೆ, ನಿಮ್ಗೆ ಈ ಥರ ಮಗು ಮಾಡ್ಕೊಂಡಿರ್ತೀಯ, ಬೇರೆಯವ್ರ ಮದುವೆ ಮಾಡ್ಕೊಡಲ್ಲ, ನಮಗೆ ಬೇಡ ಇದು ಮಗು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಇದು ಮಾಡ್ತಾಯಿದ್ದೀವಿ. ನನ್ನ ಜೊತೆ ನ್ಯಾಯ ಆಗಿದೆ, ಫುಲ್ ನಿರ್ಣಯ ಆಗಿದೆ. ನನಗೆ ಜಸ್ಟಿಸ್ ಬೇಕು. ಅವ್ರು ಅಬ್ಸ್ಟ್ಯಾನ್ ಬೇಲ್ ತೊಗೊಂಡಿದ್ದಾರೆ, ಆದ್ರೂ ಅವ್ರು ನನಗೆ ಲೈಫ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಆಸಿಡ್ ಆಗಿಬಿಡ್ತೀನಿ, ನಮ್ಮ ಹಸ್ಬೆಂಡ್ಗೆಲ್ಲ ಇದು ಕಿಡ್ನಾಪ್ ಮಾಡಿಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನಗೇನಂತ ನಾನು ಚಿಕ್ಕಬಳ್ಳಾಪುರ ಜಡ್ಜ್ ಥರ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಅವ್ರು
ಮಾನವೀಯತೆ ಮರೆತು ಕಾಮಪಿಸಾಚಿಗಳಂತೆ ವರ್ತಿಸುತ್ತಿರುವ ಕುಟುಂಬದ ವಿರುದ್ಧ ಕ್ರಮ ಜರುಗಿಸಬೇಕು. ವಾಟ್ಸ್ಆ್ಯಪ್ನಲ್ಲಿ ದೂರು ಸಲ್ಲಿಸಿದ ಕೂಡಲೇ ದೂರು ದಾಖಲಿಸಿಕೊಂಡ ಪೊಲೀಸರು ಆ ನಂತರ ಕೇಸನ್ನು ನಿರ್ಲಕ್ಷ್ಯ ವಹಿಸುತ್ತಿರುವುದೇಕೆ? ಏನಾದರೂ ಸಮಸ್ಯೆ ಇದ್ದರೆ ದೂರುದಾರರೊಟ್ಟಿಗೆ ಯಾಕೆ ಶೇರ್ ಮಾಡಿಕೊಳ್ಳುತ್ತಿಲ್ಲ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರಿ ಕೆರೆಯ ಮಣ್ಣನ್ನ ಪೌರಾಯುಕ್ತರು ತಮ್ಮ ಖಾಸಗಿ ಸ್ವತ್ತಿಗೆ ಬಳಸಿಕೊಳ್ಳುತ್ತಿದ್ದಾರೆಂದು ತಾಲೂಕಿನ ಮಾಡಿಕೆರೆ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಳಿ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಯ ನೆಪವೊಡ್ಡಿ ಮಣ್ಣು ಸಾಗಿಸುವ ಸೋಗಿನಲ್ಲಿ ಪೌರಾಯುಕ್ತ JN ಚಲಪತಿ ತಮ್ಮ ವೈಯಕ್ತಿಕ ಕೋಳಿ ಫಾರಂಗೆ ಅಕ್ರಮವಾಗಿ ಮಣ್ಣು ಒಡೆಯುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಯಾವುದೇ ದಾಖಲೆಗಳಿಲ್ಲದ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಗಾಗಿ ಮಣ್ಣು ಸಾಗಿಸುವ ನೆಪದಲ್ಲಿ ಪ್ರತಿ 5 ಟಿಪ್ಪರ್ಗಳ ಪೈಕಿ 3 ನಗರದತ್ತ ಸಾಗಿಸಿದ್ರೆ ಉಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಕೋಳಿ ಫಾರಂ ಸೇರುತ್ತಿವೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಈ ಬಗ್ಗೆ ಸ್ಥಳದಲ್ಲಿ ಪ್ರಶ್ನಿಸಿದಾಗ ಅಧಿಕಾರದ ದರ್ಪ ಪ್ರದರ್ಶಿಸಿದ ಪೌರಾಯುಕ್ತರು ಚಿಂತಾಮಣಿಗೆ ಬನ್ನಿ, ನಿಮ್ಮ ಮೇಲೆ ಕೇಸು ಹಾಕಿ ಒಳಗಟ್ಟುತ್ತೇನೆಂದು ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆಂದು ಯುವಕರು ಆರೋಪಿಸಿದ್ದಾರೆ. ಮಣ್ಣು ಗಣಿಗಾರಿಕೆ ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 3 ಟಿಪ್ಪರ್ ಪರ್ಮಿಷನ್ ತಗೊಂಡ್ಬಂದಿದ್ದಾರೆ. ಇದ್ರ ಹತ್ರ ಚಿಂತಾಮಣಿ ಹತ್ರ ಬಂದು ಸ್ಟೇಡಿಯಂಗೆ ಅಂತ ಹೇಳ್ಬಿಟ್ಟು 3 ಟಿಪ್ಪರ್ ಗಾಡಿಗಳು ಪರ್ಮಿಷನ್ ತೊಗೊಂಡಿದ್ದಾರೆ. ಇನ್ನೊಂದು 3 ಕಮರ್ಷಿಯಲ್ ವೆಹಿಕಲ್ಸು ಬೇರೆ ಕಡೆ ತೊಗೊಂಡು ಹೋಗ್ತಿದ್ರಂತೆ. ಅದಕ್ಕೆ ನಮ್ಮ ಹುಡುಗರು ಇದ್ಕೊಂಡು ಅದಕ್ಕೆ ಏನಕ್ಕೆ ಈ ಥರ ಮಾಡ್ತಿದ್ರು ಅಂತ ಹೇಳಿದಕ್ಕೆ ಯಾರೋ ಕಮಿಷನರ್ ಸಾಹೇಬ್ರಂತೆ, ನೀನು ಯಾರು, ನಿನ್ನ ಹೆಸರೇನು, ನೀನು ನೋಡ್ಕೊತೀನಿ ಈ ಥರ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೋಸ್ಕರ ಅದರಲ್ಲಿ ಬೇರೆ ಕೆರಳಿ ಗಿಡ ಮರಗಳೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಗುಡಿ ಬಂದು 60-70 ಅಡಿ ಗಂಟೆ ಇದೆ. ಅದು ಯಾರನ್ನ ಆಕಸ್ಮಿಕ ಅದರಲ್ಲಿ ಬಿದ್ದರೂ ಸಹ ಎದ್ದೇಳೋಕ್ಕಾಗಲ್ಲ. ಲಾಸ್ಟ್ ಟೈಮಲ್ಲಿ ನಮ್ಮೂರಲ್ಲಿ ವೆಂಕಟರೆಡ್ಡಿ ಅಂತ ಹೇಳ್ಬಿಟ್ಟು ಕುರಿ ತೊಳೆಯೋಕೆ ಹೋಗಿ ಅದರಲ್ಲಿ ಬಿದ್ದು ಸತ್ತು ಹೋದರು. ಸೊ ಆ ಉದ್ದೇಶದಿಂದ ನಮ್ಮೂರಲ್ಲಿ ಮಣ್ಣು ದಯವಿಟ್ಟು ಎತ್ತಬೇಡ ಅಂತ ಹೇಳ್ಬಿಟ್ಟು ಇವತ್ತು ಗಾಡಿಗಳನ್ನು ತಡೆ ಹಿಡಿದರು. ಇನ್ನು ಈ ಅಕ್ರಮ ಕಾರ್ಯಕ್ಕೆ ನಗರಸಭೆಯ ಸರ್ಕಾರಿ JCBಯನ್ನೇ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದ್ದು, ಗ್ರಾಮಸ್ಥರು ವಾಹನ ತಡೆದ ತಕ್ಷಣ JCB ಚಾಲಕ ಸ್ಥಳದಿಂದ ಪರಾರಿಯಾದ ಎನ್ನಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಸಾವಿರಾರು ಕೋಟಿ ಅನುದಾನ ತರುತ್ತಿದ್ರೆ, ಇತ್ತ ಪೌರಾಯುಕ್ತರು ಇಂತಹ ಕೃತ್ಯಗಳ ಮೂಲಕ ಸಚಿವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ನಗರದ ಸ್ವಚ್ಛತೆಗೆ ಇರಬೇಕಾದ ಪೌರ ಕಾರ್ಮಿಕರನ್ನ ಚಲಪತಿಯವರು ತಮ್ಮ ಕೋಳಿ ಫಾರಂ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವುದು ಗ್ರಾಮಸ್ಥರ ಮತ್ತೊಂದು ಗಂಭೀರ ಆರೋಪವಾಗಿದೆ. ತಾಲೂಕು ಪಂಚಾಯಿತಿ ನೀಡಿರುವ ಅನುಮತಿ ಪತ್ರದಲ್ಲಿ ಯಾವುದೇ ವಾಹನ ಸಂಖ್ಯೆಗಳಿಲ್ಲದಿರುವುದು ಹಾಗೂ ಕೆರೆಯಲ್ಲಿ ಮಣ್ಣು ತೆಗೆಯಲು ಬಳಸಿರುವ ವಾಹನಗಳಿಗೆ ಯಾವುದೇ ಸರಿಯಾದ ದಾಖಲೆಗಳು ಇಲ್ಲದಿರುವುದು ಈ ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದು, ತಮ್ಮನ್ನು ಪ್ರಶ್ನಿಸಿದವರ ಮೇಲೆ ಪೌರಾಯುಕ್ತರು ಬೆದರಿಕೆ ಹಾಕಿರುವುದರಿಂದ ತಮಗೆ ಏನೇ ಪ್ರಾಣಾಪಾಯವಾದಲ್ಲಿ ಚಲಪತಿ ಅವರೇ ನೇರ ಕಾರಣವಾಗಿದ್ದು, ಈ ಸಂಬಂಧ ಅವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ತಿಳಿಸಿದ್ದಾರೆ. ನೋಡಿ ಕಾಂಟ್ರಾಕ್ಟ್ ನೋಡಿ ಅವರೇ ಈ ಡ್ರೈವರ್ ಕಾಂಟ್ರಾಕ್ಟ್ ತಗೊಂಡಿರೋದು. ಅವರು ಹೊಡೆದೇ ಇಲ್ಲ ಅಂತ ಇದಾರೆ ಮಣ್ಣು. ಡ್ರೈವರ್ ಡ್ರೈವರ್ಗಳು ಏನ್ ಹೇಳ್ತಾ ಇದಾರೆ? ಈಗ ಡ್ರೈವರ್ ಅಣ್ಣವ್ರು ಏನ್ ಹೇಳ್ತಾ ಇದಾರೆ? ಮಣ್ಣು ಹೊಡೆದಿದ್ದೀರಿ ಮತ್ತೆ ನಾವ್ ಹೇಳ್ತಾ ನಿಲ್ಸಿದ್ದೀರಿ ಅಂತ ಮಾತಾಡ್ತಾ ಇದಾರೆ. ಆದ್ನೇನ್ ಹೇಳ್ತಾನೆ? ಮಣ್ಣೆ ಹೊಡೆದಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಘಟನೆಯು ತಾಲೂಕಿನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ MG ರಾಜೇಶ್, ಮಣಿಕಂಠ V ಹರೀಶ್, ಲಕ್ಷ್ಮೀರೆಡ್ಡಿ, ಮುರಳಿ, ಶ್ರೀನಿವಾಸ್, MS ಶ್ರೀನಾಥ್, ಸಂದೀಪ್ ರೆಡ್ಡಿ, ನಂದೀಶ್, ಮಂಜುನಾಥ್, ಆರ್ಯ ನವೀನ್, ಮಂಜುನಾಥ್, ಗೋಪಾಲ್ ರೆಡ್ಡಿ, ಪ್ರಭಾಕರ್, ಮಲ್ಲಿರೆಡ್ಡಿ, ಚೌಡರೆಡ್ಡಿ, ಶಿವರಾಜ್, ಯುವರಾಜ್, N ವಿಜಯ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಿಸಿಲಿನ ಬೇಗೆ ಹೆಚ್ಚಾಗುತ್ತಿದ್ದಂತೆ ಜನರು ತಂಪು ನೀಡುವ ಮಣ್ಣಿನ ಮಡಕೆಗಳ ಕಡೆಗೆ ಮುಖ ಮಾಡಿದ್ದಾರೆ.
ಮುಖ್ಯವಾಗಿ ನೈಸರ್ಗಿಕವಾಗಿ ನೀರು ತಂಪು ಮಾಡಿಟ್ಟುಕೊಳ್ಳಲು ಮಣ್ಣಿನ ಮಡಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಿರುವುದು ಕೋಲಾರ ನಗರದಲ್ಲಿ ಕಾಣಿಸುತ್ತಿದೆ. ಈ ಕುರಿತು ಒಂದು ವರದಿ. ಕೋಲಾರ ನಗರ ಸೇರಿದಂತೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಜನರು ನಿತ್ಯ ಹೆಚ್ಚುತ್ತಿರುವ ಬಿಸಿಲಿನ ತಾಪಕ್ಕೆ ಬಸವಳಿದಿದ್ದಾರೆ. ಒಂದೆಡೆ ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿದ್ರೆ ಮತ್ತೊಂದೆಡೆ ಮನೆಗಳಲ್ಲಿ ತಣ್ಣನೆಯ ನೀರು ಸೇವಿಸುವ ಉದ್ದೇಶದಿಂದ ಮಣ್ಣಿನ ಮಡಕೆಗಳ ಖರೀದಿಗೆ ಮುಗಿಬೀಳುತ್ತಿದ್ದಾರೆ. ಆಧುನಿಕತೆ ಭರಾಟೆಯಲ್ಲಿ ಹಿಂದಿನ ಕಾಲದ ಅನೇಕ ವಸ್ತುಗಳು ಮೂಲೆ ಗುಂಪಾಗುತ್ತಿರುವ ಕಾಲಘಟ್ಟದಲ್ಲಿ ಕುಂಬಾರಿಕೆ ಕಷ್ಟಕರವಾಗಿದೆ. ಆದಾಗ್ಯೂ ಮಡಕೆ ತನ್ನ ರೂಪು ಬದಲಾಯಿಸಿಕೊಂಡು ತನ್ನತನ ಉಳಿಸಿಕೊಂಡಿದೆ. ಅಲ್ಲದೆ ಮಡಿಕೆಯಲ್ಲಿನ ನೀರು ಸಂಗ್ರಹಿಸಿಟ್ರೆ ಅದರ ರುಚಿಯೇ ಬೇರೆ. ಹಾಗಾಗಿ ಜನರು ಸಹ ಬಿಸಿಲ ಬೇಗೆಯಿಂದ ಪಾರಾಗಲು ಮಡಕೆಗಳತ್ತ ಮುಖ ಮಾಡುತ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಬೇಸಿಗೆಯಲ್ಲಿ ಮಣ್ಣಿನ ಮಡಕೆಗಳನ್ನು ಮಾರಾಟ ಮಾಡುವವರು ಕಾಣುತ್ತಿದ್ದಾರೆ. ಕೋಲಾರ ನಗರದ ಕುಂಬಾರ ಬೀದಿಯ 2 ಬದಿಗಳಲ್ಲಿ ಮಣ್ಣಿನ ಮಡಕೆಗಳನ್ನು ವ್ಯಾಪಾರಿಗಳು ರಾಶಿ ಹಾಕಿ ಮಡಕೆಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಬಣ್ಣ ಬಣ್ಣದ ಚಿತ್ರ ಬಿಡಿಸಿದ ಮಡಕೆಗಳ ದರ ಸ್ವಲ್ಪ ಹೆಚ್ಚು. 10 ಲೀಟರ್ ಸಾಮರ್ಥ್ಯದ ಕೆಂಪು ಮಣ್ಣಿನ ಮಡಕೆ ದರ 400ರಿಂದ ಆರಂಭ. ಇದು ಮಾಮೂಲಿಗಿಂತ ಸ್ವಲ್ಪ ದಪ್ಪವಾಗಿರುತ್ತದೆ. ಹೀಗಾಗಿ ಕೆಂಪು ಬಣ್ಣದ ಮಡಕೆಯ ಗಾತ್ರ ಹೆಚ್ಚಾದಷ್ಟು ದರ ಹೆಚ್ಚಳವಿದೆ. ಇದರಲ್ಲಿ ತೆಳ್ಳಗಿನ ಮಡಕೆಗಳ ದರ ಅರ್ಧದಷ್ಟು ಕಡಿಮೆ. ಬಣ್ಣದ ಮಡಿಕೆಗಳ ದರ ಕೂಡ ಕಡಿಮೆ ಇದೆ. ಕಳೆದ ವರ್ಷದಲ್ಲಿ ದರಕ್ಕೆ ಹೋಲಿಸಿದ್ರೆ ಈ ವರ್ಷ 10% ದರಗಳು ಏರಿಕೆಯಾಗಿವೆ. ವಿಭಿನ್ನ ಆಕಾರದ ಆಕರ್ಷಕ ಬಣ್ಣಗಳ ಚಿತ್ತಾರಗಳೊಂದಿಗೆ ಮಡಿಕೆಗಳು ಜನಾಕರ್ಷಿಸುತ್ತಿವೆ. 150ರಿಂದ 700 ರುಗಳವರೆಗೂ ಮಾರಾಟವಾಗುತ್ತಿವೆ. ಹೀಗಾಗಿ ಗ್ರಾಹಕರು ತಮ್ಮ ಶಕ್ತಿಯ ಅನುಸಾರವಾಗಿ ಮಡಿಕೆಗಳನ್ನು ಖರೀದಿ ಮಾಡುತ್ತಾರೆ. ಮಡಿಕೆಗಳಿಗೆ ಬೇಡಿಕೆ ಹೆಚ್ಚಿರುವುದರಿಂದ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರು ಆಗಮಿಸಿ ಮಡಿಕೆಗಳನ್ನು ಖರೀದಿಸುತ್ತಿದ್ದಾರೆ. ಸ್ವಲ್ಪ ಬಂದು ತಗೊಂಡು ಹೋಗೋರು ಎಷ್ಟು ಬೆಲೆ ಆಗಲಿ ಸ್ವಲ್ಪ ಬಿಸಿಲು ತಡೆಯೋಕ್ಕೆ ತಾಪ ಆಗ್ತಾ ಇಲ್ಲ, ಅದಕ್ಕೆ ನೀರಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. 15 ಬರ್ತಾರೆ. ನಾವೇನು ಕುಡಿಬೇಕು ಅಂತ ದಾಹ ಹತ್ತಿರಲ್ಲೆಲ್ಲ ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ಜಾಸ್ತಿ ಇವಾಗ ಜಾಸ್ತಿ ಬಿಸಿಲು ಬರ್ತಾ ಇಲ್ಲ ಅವರೆಲ್ಲ ಬರ್ತಾ ಇದ್ದಾರೆ ಅಂದರೆ ಬಿಸಿಲಿಗೆ ಫ್ರಿಜ್ಜಲ್ಲಿ ಬಂದೇ ಕುಡಿಯೋಕ್ಕಾಗಲ್ಲ. ಅರ್ವಿನಲ್ಲಿ ಒಂದು ಚಮ್ ಕುಡಿಯೋದು, ಫ್ರಿಜ್ಜಲ್ಲಿ ಒಂದು ಮೋಟ ಕುಡಿಯೋದು. ಇದರಲ್ಲಿರೋ ಟೇಸ್ಟ್ ತಗೊಂಡಿದ್ದಾರೆ. ಫ್ರಿಜ್ಜಲ್ಲಿ ಕುಡಿದ್ರೆ ಸ್ವಲ್ಪ ಆಗ್ತದೆ, ಇದ್ರಲ್ಲಿ ಕುಡಿದ್ರೆ ಆರೋಗ್ಯಕ್ಕೆ ರೇಟು ಒಂದು 500, 600, 800. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, PCMB, PCMC, ಕಾಮರ್ಸ್, EVAC ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ JEE, ನೀಟ್ ಮತ್ತು KCETಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ SL ಮತ್ತು ವೈಶಾಲಿ J ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity.
With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತಲತಲಾಂತರದಿಂದ ರೂಢಿಸಿಕೊಂಡು ಬಂದಿರುವ ಬಂಡಿ ದೇವರ ಕರಗ ಮಹೋತ್ಸವ ಮತ್ತು ಮಕ್ಕಳ ಕರ್ಣಭೂಷಣ ಹಾಗೂ ಹೆಣ್ಣು ಮಕ್ಕಳಿಗೆ ಹೂ ಮುಡಿಸುವ ಕಾರ್ಯಕ್ರಮವು ಒಕ್ಕಲಿಗ ಸಮುದಾಯದ ಸಾಂಪ್ರದಾಯಿಕ ಪದ್ಧತಿಯಾಗಿದೆ ಎಂದು ಮುಖಂಡ ಸುಂದರೇಶ್ ಸುನೀಲ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಬೊಮ್ಮವರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬಂಡಿದೇವರ ಕರಗ ಮಹೋತ್ಸವದ ಮಾರನೇ ದಿನದಲ್ಲಿ ಮಕ್ಕಳಿಗೆ ಕರ್ಣಭೂಷಣ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು, ಈ ವೇಳೆ ಮುಖಂಡ ಸುಂದರೇಶ್ ಸುನೀಲ್ ಮಾತನಾಡಿ, ನಮ್ಮ ಹಿರಿಯರ 100 ವರ್ಷಗಳ ಸಂಪ್ರದಾಯದಂತೆ ಬೊಮ್ಮವಾರ ಗ್ರಾಮದಲ್ಲಿ ಒಕ್ಕಲಿಗ ಸಮಾಜದಿಂದ ಕಾರ್ಯಕ್ರಮಗಳು ನಡೆದಿದ್ದು, ಸುಮಾರು 30-40 ಸಾವಿರ ಜನರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. 20 ವರ್ಷಗಳ ನಂತರ ಈ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ಕೆಎಚ್ ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಮಾಜಿ ಶಾಸಕರು, ಮುಖಂಡರು ಭಾಗಿಯಾಗಿ ಶುಭ ಕೋರಿದ್ದಾರೆ. ಸುಮಾರು 100 ಮಕ್ಕಳಿಗೆ ಹೂ ಮುಡಿಸುವ ಕಾರ್ಯಕ್ರಮವು ಗ್ರಾಮದಲ್ಲಿ ನೆರವೇರಿದೆ ಎಂದರು. ಹಿರಿಯರ 106 ವರ್ಷಗಳ ಸಂಪ್ರದಾಯದಂತೆ ನಮ್ಮ ಬೊಮ್ಮವಾರ ಗ್ರಾಮದಲ್ಲಿ ಒಕ್ಕಲಿಗರ ಒಂದು ಸಮುದಾಯದ ಒಂದು ಬಂಡಿದೇವರ ಕರಗ ಮಹೋತ್ಸವವನ್ನು ನಾವು 26 ಮತ್ತು 27ನೇ ತಾರೀಕು ಮಕ್ಕಳಿಗೆ ಹೂ ಮೂಡಿಸುವ ಕಾರ್ಯಕ್ರಮ ಬಹಳ ಒಂದು ವಿಜೃಂಭಣೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 35-40 ಸಾವಿರಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬೊಮ್ಮವಾರ ಗಡಿಯಲ್ಲಿರುವ ಶ್ರೀ ಸುಂದರೇಶ್ವರ ಸ್ವಾಮಿ ದೇವಾಲಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ವಿಶೇಷ ಪೂಜೆ ನೆರವೇರಿಸಿದ್ರು. ನಂತರ ಸೋದರ ಮಾವ ಅವರಿಂದ ಮಕ್ಕಳಿಗೆ ಕಿವಿ ಚುಚ್ಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಕೋರಿದ್ರು. ಈ ವೇಳೆ ಬೊಮ್ಮವಾರ ಗ್ರಾಮದ ಒಕ್ಕಲಿಗ ಸಮುದಾಯದ ಮುಖಂಡರಾದ ರಾಮಮೂರ್ತಿ, ಇಲತೊರೆ ಐಸಿ ವಿಜಯಕುಮಾರ್, ರಾಮಂಜಿನಪ್ಪ, ಬಿಸಿ ಸೋಮಶೇಖರ್, ರಾಘವೇಂದ್ರ, ನವೀನ್ ಕುಮಾರ್, ಕೋಡಿ, ಮಂಚೇನಹಳ್ಳಿ, ಎಸ್ ನಾಗೇಶ್ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರೈತರು ತಮ್ಮ ಜಮೀನುಗಳ ಹದ್ದುಬಸ್ತು, ದುರಸ್ತಿ, ಪೋಡಿ ಹಾಗೂ 11 ಈ ನಕ್ಷೆಗಳಿಗಾಗಿ ಈಗಾಗಲೇ ಸರ್ಕಾರಕ್ಕೆ ನಿಗದಿತ ಶುಲ್ಕವನ್ನ ಪಾವತಿಸಿದ್ದಾರೆ. ಆದರೆ ಪರವಾನಗಿ ಭೂಮಾಪಕರ ಮುಷ್ಕರದ ಕಾರಣಗಳಿಂದಾಗಿ ಈ ಕೆಲಸಗಳು ವಿಳಂಬವಾಗುತ್ತಿದ್ದು ರೈತರು ಅಲೆದಾಡುವಂತಾಗಿದೆ ಎಂದು ಕರವೇ ಸಂಘಟನೆಗಳ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಪರವಾನಗಿ ಭೂಮಾಪಕರ ನಾನಾ ಸಮಸ್ಯೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಚನ್ನಕೃಷ್ಣ ಮಾತನಾಡಿ, ಈ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಧ್ಯಪ್ರವೇಶ ಮಾಡಿ ರೈತರಿಗೆ ಬಾಕಿ ಉಳಿದಿರುವ ಅಳತೆ ಕಾರ್ಯಗಳನ್ನು ಪೂರೈಸಿ ಅನುಕೂಲ ಮಾಡಿಕೊಡಬೇಕು. ಇಲ್ಲದ ಪಕ್ಷದಲ್ಲಿ ಸಂಘಟನೆ ಮೂಲಕ ಮುಂದೆ ರಾಜ್ಯಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡಲಾಗುತ್ತದೆ. ರಾಜ್ಯಾದ್ಯಂತ ಪರವಾನಗಿ ಭೂಮಾಪಕರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಕಳೆದ ಹಲವು ತಿಂಗಳಿನಿಂದ ಅಳತೆ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ರೈತರ ಸಮುದಾಯಕ್ಕೆ ತೊಂದರೆ ಉಂಟಾಗುತ್ತಿದೆ. ಕೃಷಿ ಚಟುವಟಿಕೆಗಳಿಗೆ ಹಾಗೂ ಸಾಲ ಸೌಲಭ್ಯಗಳನ್ನು ಪಡೆಯಲು ಈ ನಕ್ಷೆಗಳು ಅಗತ್ಯವಾಗಿದ್ದು, ವಿಳಂಬದಿಂದಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು 11A ಆಗ್ತಾ ಇಲ್ಲ, ಸರ್ವೆ ಆಗ್ತಾ ಇಲ್ಲ, ಪೋಡಿ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಕೆಲಸಗಳು ಒತ್ತಡದಿಂದ ಒಂದು ಬ್ಯಾಂಕ್ ಲೋನುಗಳು ಯಾವುದೂ ಆಗ್ತಾ ಇಲ್ಲ. ಇಂಥದ್ರಿಂದ ತುಂಬ ತೊಂದರೆ ಬಿಡ್ತಾ ಇದ್ದಾರೆ ರೈತರ ಪರವಾಗಿ ಈ ಉಗ್ರ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಂದಾಯ ಸರ್ವೆಗಳು ಯಾವುದೂ ಆಗ್ತಾ ಇಲ್ಲ, ಪೋಡಿಗಳಾಗ್ತಾ ಇಲ್ಲ, 11Eಗಳಾಗ್ತಾ ಇಲ್ಲ. ರೈತರಿಗೆ ಯಾವುದೇ ಒಂದು ಸಾಲ ಬೇಕು ಅಂದರೆ ಬ್ಯಾಂಕ್ ಕಡೆಗೆ ಹೋಗ್ಬೇಕಾದ್ರೆ ಇದು ಯಾವುದೂ ಆಗದಿದ್ರೆ ಒಂದು ಕೆಲಸಗಳೇನೂ ಆಗ್ತಾ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಈ ಒಂದು ಮನವಿ ಪತ್ರವನ್ನು DC ಮುಖಾಂತರ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ತಲುಪಿಸಲು ಮನವಿ ಮಾಡ್ತಾ ಇದ್ದೀವಿ.
ಕಲ್ಲು ಇದು ಆಗಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಕನ್ನಡ ಜಗನ್ನಾಥ್, ಮಂಜುನಾಥ್, ಯುವ ಮುಖಂಡರಾದ ಸಂಜಯ್, ನಾಗೇಂದ್ರ, ಆನಂದ್, ಸಂಪಂಗಿ, ನಾಗೇಶ್, ನಾಗರಾಜ್ ಹಾಗೂ ಕಾಡಹಳ್ಳಿ ಆರ್ ಶಶಿಕುಮಾರ್ ಇತರರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಂದೀಶ್ವರನು ಶಿವನ ಅಭಿಮುಖವಾಗಿ ನಿಂತುಕೊಂಡು ಎಲ್ಲ ಭಕ್ತರ ಕಷ್ಟಗಳನ್ನ, ಪ್ರಾರ್ಥನೆಯನ್ನ ಶಿವನಿಗೆ ಸದಾಕಾಲ ತಿಳಿಸುವ ಕೆಲಸ ಮಾಡುತ್ತಾನೆ. ದೇವರ ದರ್ಶನ ಪಡೆಯಲು ಸಮಯದ ಒತ್ತಡ ಹಾಗೂ ಅವಕಾಶವಿಲ್ಲದಿದ್ದಾಗ ದೇವಸ್ಥಾನದ ಮುಂಭಾಗದಲ್ಲಿರುವ ನಂದೀಶ್ವರನನ್ನ ನಮಸ್ಕರಿಸಿ ಪ್ರಾರ್ಥನೆ ಸಲ್ಲಿಸಿದ್ರೆ ದೇವರಿಗೆ ಸಲ್ಲುತ್ತದೆ ಎಂದು ಶ್ರೀ ರಂಭಾಪುರಿ ಶಾಖಾ ಮಠದ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಚೆನ್ನಸೋಮೇಶ್ವರ ಸ್ವಾಮಿ ಸೇವಾ ಸಮಿತಿ ಹಾಗೂ ಅನ್ನದಾಸೋಹ ಸೇವಾ ಸಮಿತಿಯ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ನಂದೀಶ್ವರ ಸ್ವಾಮಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಮಂಟಪ ಪ್ರವೇಶ, ಮಹಾಸಂಕಲ್ಪ, ಗಣಪತಿ ಪೂಜೆ, ಅಂಕುರಾರ್ಪಣ, ವಾಸ್ತುಪೂಜೆ ಹಾಗೂ ಜಲಾದಿವಾಸ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಿತು. ಸೋಮವಾರ ಮುಂಜಾನೆಯಿಂದ ವೇದ ಪಾರಾಯಣ, ರುದ್ರಾಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ಉತ್ತರ ಪಿನಾಕಿನಿ ನದಿಯಿಂದ 108 ಕಲಶಗಳೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ಬಂದು ನಂದೀಶ್ವರ ಸ್ವಾಮಿಗೆ 108 ಕುಂಭಾಭಿಷೇಕ ನೆರವೇರಿಸಲಾಯಿತು. ನಂತರ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನಡೆಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸಿದ್ದರಬೆಟ್ಟದ ಶ್ರೀ ರಂಭಾಪುರಿ ಶಾಖಾ ಮಠದ ಪೂಜ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ವಹಿಸಿದ್ದರು. ಬಳಿಕ ಮಾತನಾಡಿದ ಅವರು, ನಂದಿ ವಿಗ್ರಹದ ಪ್ರತಿಷ್ಠಾಪನೆ ಮಹೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಶಾಸ್ತ್ರೋಕ್ತವಾಗಿ ನಡೆಯಿತು. ದೇವಸ್ಥಾನದಲ್ಲಿ ನಂದೀಶ್ವರನು ಶಿವನ ಅಭಿಮುಖವಾಗಿ ನಿಂತುಕೊಂಡು ಎಲ್ಲ ಭಕ್ತರ ಕಷ್ಟಗಳನ್ನು, ಪ್ರಾರ್ಥನೆಯನ್ನು ಶಿವನಿಗೆ ಸದಾಕಾಲ ತಿಳಿಸುವ ಕೆಲಸ ಮಾಡುತ್ತಾನೆ. ದೇವರ ದರ್ಶನ ಪಡೆಯಲು ಸಮಯದ ಒತ್ತಡ ಹಾಗೂ ಅವಕಾಶವಿಲ್ಲದಿದ್ದಾಗ ದೇವಸ್ಥಾನದ ಮುಂಭಾಗದಲ್ಲಿರುವ ನಂದೀಶ್ವರನನ್ನು ನಮಸ್ಕರಿಸಿ ಪ್ರಾರ್ಥನೆ ಸಲ್ಲಿಸಿದರೆ ದೇವರಿಗೆ ಸಲ್ಲುತ್ತದೆ. ಆ ದೇವರು ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ಗರ್ಭಗುಡಿಯ ಮುಂಭಾಗದಲ್ಲಿ ಒಳಗಡೆ ಭಾಗದಲ್ಲಿ ಹೊಂದಿದ್ದರೆ ಹೊರಭಾಗದಲ್ಲೂ ಸಹಿತ ಒಂದು ದೊಡ್ಡದಾಗಿರುವಂಥ ನಂದೀಶ್ವರನ ಕೇದಾರನಾಥನ್ನು ಸಹಿತ ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ಬರ್ತೇವೆ. ಹಾಗಾಗಿ ಇಲ್ಲಿ ಒಳಗೆ ಬಂದ ಮೇಲೆ ನಮಗೆ ಸಹಿತ ಒಳಗಡೆ ನಂದೀಶ್ವರ ಇದ್ದರು. ಮತ್ತೊಂದು ದೇವಸ್ಥಾನದ ಮುಂಭಾಗದಲ್ಲಿ ನಂದೀಶ್ವರನ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು, ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ನಿಮಗೆ ಸಮಯದ ಒತ್ತಡ ಇದ್ದಾಗ, ಅವಕಾಶ ಇದ್ದಾಗ ಒಳಗಡೆ ಹೋಗಿ ಚೆನ್ನಸೋಮೇಶ್ವರನ ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ, ಸಮಯ ಇಲ್ಲ ಅಂತಂದಾಗ ದೇವಸ್ಥಾನದ ಮುಂಭಾಗವಿರುವಂಥ ನಂದೀಶ್ವರನ ನಮಸ್ಕಾರ ಮಾಡಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅದು ಚೆನ್ನಸೋಮೇಶ್ವರ ಸ್ವಾಮಿಗೆ ತಲುಪುತ್ತೆ ಅನ್ನುವ ಕಾರಣಕ್ಕಾಗಿ ದೇವಸ್ಥಾನದ ಮುಂಭಾಗದಲ್ಲಿ ನಂದೀಶ್ವರನ ಮಾಡಿರಬಹುದು ಅಂತ ನಾವು ಭಾವಿಸ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಕೆ ರಮೇಶ್ ಕುಮಾರ್, ಚೆನ್ನಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕೆಂಬ ಸಂಕಲ್ಪದೊಂದಿಗೆ ಎಂಎನ್ ಶಶಿಧರ್, ಎಚ್ಎಸ್ ಸೋಮೇಶ್ ಹಾಗೂ ನಾನು ಸೇರಿದಂತೆ ಎಲ್ಲರೂ ಒಗ್ಗೂಡಿ ಈ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಹಾಕಿದ್ದೆವು. ಇಂದು ಶಶಿಧರ್ ಮತ್ತು ಸೋಮೇಶ್ ಅವರು ನಮ್ಮೊಂದಿಗಿಲ್ಲದಿದ್ದರೂ ಅವರ ಕನಸಿನಂತೆ ಈ ಕಾರ್ಯಕ್ರಮವು ತೃಪ್ತಿದಾಯಕವಾಗಿ ಸಂಪನ್ನಗೊಂಡಿದೆ. ಈ ವಿಗ್ರಹಕ್ಕಾಗಿ ಸುಮಾರು 7-8 ವರ್ಷಗಳ ಹಿಂದೆಯೇ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಆರ್ಡರ್ ನೀಡಿದ್ದೆವು. ಆದರೆ ಈ ಮಧ್ಯೆ ಅರುಣ್ ಅವರಿಗೆ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹ, ಕೇದಾರನಾಥದ ಶಂಕರಾಚಾರ್ಯ ವಿಗ್ರಹ ಸೇರಿದಂತೆ ದೇಶಾದ್ಯಂತ ಹಲವು ಪ್ರಮುಖ ಜವಾಬ್ದಾರಿಗಳು ಸಿಕ್ಕಿದ್ದರಿಂದ ವಿಗ್ರಹ ನೀಡಲು ಸ್ವಲ್ಪ ವಿಳಂಬವಾಯಿತು. ವಿಗ್ರಹ ಸಿದ್ಧವಾದ ನಂತರ ಶಾಸ್ತ್ರೋಕ್ತವಾಗಿ 48 ದಿನಗಳ ಕಾಲ ಜಲವಾಸ ಹಾಗೂ ಧಾನ್ಯವಾಸಗಳನ್ನು ಪೂರೈಸಿ ಇಂದು ಭಕ್ತಿಭಾವದಿಂದ ಪ್ರತಿಷ್ಠಾಪಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ದೇವಸ್ಥಾನದ ಸಮಿತಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೇಂದ್ರ ಸರ್ಕಾರದ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅಡ್ಡಿಪಡಿಸುತ್ತಿವೆ ಎಂದು ಆರೋಪಿಸಿ ನಾರಿ ಶಕ್ತಿ ಫೋರಂ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಗುಡಿಬಂಡೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಗುಡಿಬಂಡೆ ಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಹಳೆಯ SBM ಸರ್ಕಲ್ವರೆಗೆ ಕಾಲ್ನಡಿಗೆಯ ಮೂಲಕ ಸಾಗಿದ ನೂರಾರು ಕಾರ್ಯಕರ್ತೆಯರು ಕಾಂಗ್ರೆಸ್ ಸರ್ಕಾರದ ಮಹಿಳಾ ವಿರೋಧಿ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬ್ಯಾನರ್ಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಬಿಜೆಪಿ ಮುಖಂಡೆ ಆಶಾ ಜಯಪ್ಪ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಮೀಸಲಾತಿ ನೀಡುವ ಮೂಲಕ ಮಹಿಳೆಯರನ್ನು ರಾಷ್ಟ್ರದ ನಿರ್ಧಾರಕ ಶಕ್ತಿಯನ್ನಾಗಿ ಮಾಡಲು ಶ್ರಮಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷವು ಮಹಿಳೆಯರು ರಾಜಕೀಯವಾಗಿ ಮುಂಚೂಣಿಗೆ ಬರುವುದನ್ನು ಸಹಿಸುತ್ತಿಲ್ಲ. ಕಾಂಗ್ರೆಸ್ ನಾಯಕಿಯಾದ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ರಾಜ್ಯಸಭೆಯಲ್ಲಿ ಮಹಿಳಾ ಸದಸ್ಯರಿದ್ದರೂ ಸಹ ಈ ಮಸೂದೆಗೆ ಬೆಂಬಲ ನೀಡದೆ ಅಡ್ಡಗಾಲು ಹಾಕುತ್ತಿರುವುದು ಶೋಚನೀಯ. ಮಹಿಳೆಯರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಮತ್ತು ಉನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಂವಿಧಾನಬದ್ಧ ಅಧಿಕಾರ ಬೇಕೇ ಬೇಕು ಎಂದು ಅವರು ಒತ್ತಾಯಿಸಿದರು. ಮಹಿಳೆಯಲ್ಲಿ ಎಲ್ಲದರಲ್ಲೂ ಮೀಸಲಾತಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾಕೆ ಮೀಸಲಾತಿನ ಅಡ್ಡ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ? ಮಹಿಳೆಯರು ಓಟ್ ಮಾತ್ರ ಬೇಕು, ಆಗ್ಲಿ ಮಹಿಳೆಯರಿಗೆ ಮೀಸಲಾತಿ ಬೇಡವಾ? ಎಲ್ಲದಕ್ಕೂ ಮಹಿಳೆಯರು ಮುಂದೆ ಬರಬೇಕು. ಪೈಲಟ್ ಮಹಿಳೆ ಇರಬೇಕು, ಇದು ಮೆಟ್ರೋ ಓಡಿಸೋಕ್ಕೂ ಮಹಿಳೆ ಇರಬೇಕು. ವಿಧಾನಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಯಾಕೆ ಮಹಿಳೆಯರಿಗೆ ನೀವು ಇದು ಕೊಡಬಾರ್ದು? ಯಾಕೆ ಬೇಡ ಅಂತ ಇದ್ದೀರಾ? ಯಾವುದೇ ಕಾರಣಕ್ಕೂ ನಾವು ಮಹಿಳೆಯರು ಇದನ್ನ ನಿಲ್ಲಿಸಲ್ಲ. ಇದು ನಾವು ಮುಂದುವರಿಸ್ತೀವಿ ಈ ಹೋರಾಟನ. ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಗಂಗರೆಡ್ಡಿ ಮಾತನಾಡಿ, ಇಂದಿನ ಕಾಲದಲ್ಲಿ ಮಹಿಳೆಯರು ಕೇವಲ ಮನೆಗೆಲಸಕ್ಕೆ ಸೀಮಿತವಾಗಿಲ್ಲ, ಬಾಹ್ಯಾಕಾಶದಿಂದ ಹಿಡಿದು ರಕ್ಷಣಾ ಕ್ಷೇತ್ರದವರೆಗೆ ಎಲ್ಲಾ ರಂಗಗಳಲ್ಲೂ ಮಹಿಳೆಯರು ಸಾಧನೆ ಮಾಡುತ್ತಿದ್ದಾರೆ. ಇಂತಹ ಶಕ್ತಿಗೆ ರಾಜಕೀಯದಲ್ಲಿ ನ್ಯಾಯಯುತವಾದ ಸ್ಥಾನಮಾನ ನೀಡಲು ಮೋದಿ ಸರ್ಕಾರ ಮುಂದಾದಾಗ ಕಾಂಗ್ರೆಸ್ ಪಕ್ಷವು ಅದನ್ನು ತಡೆಯುತ್ತಿರುವುದು ಅದರ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ. ಮಹಿಳಾ ಮೀಸಲಾತಿ ಜಾರಿಯಾಗುವವರೆಗೂ ನಾವು ವಿಶ್ರಮಿಸುವುದಿಲ್ಲ. ಕಾಂಗ್ರೆಸ್ ತನ್ನ ನಿಲುವು ಬದಲಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನಾ ಸಭೆಯಲ್ಲಿ ಬಿಜೆಪಿ ತಾಲೂಕು ಘಟಕ ಪ್ರಧಾನ ಕಾರ್ಯದರ್ಶಿಗಳಾದ GA ಅಮರೇಶ, ಮದನ ಮೋಹನ ರೆಡ್ಡಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಸಿಂಗ್, ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ, ಜ್ಯೋತಿ, ಯುವ ಮೋರ್ಚಾ ಅಧ್ಯಕ್ಷ ನರಸಿಂಹಮೂರ್ತಿ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಮತ್ತು ನಾರಿ ಶಕ್ತಿ ಫೋರಂನ ನೂರಾರು ಮಹಿಳಾ ಸದಸ್ಯರು ಪಾಲ್ಗೊಂಡಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ PU ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪತ್ನಿಯ ಕೊಲೆ ಮಾಡಿ ಶವದ ಮೇಲೆ ಸಿಮೆಂಟ್ ಸುರಿದು ಮರದ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟು ಪತ್ನಿ ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ.
ಆಹಾರ ತಜ್ಞೆ 39 ವರ್ಷದ ಶಿಲ್ಪಾ ಸಾಲ್ವಿ ಅವರು ಕೊಳೆತ ಶವವು ಪಾಳು ಬಿದ್ದ ಮನೆಯೊಂದರಲ್ಲಿ ಪತ್ತೆಯಾಗಿದೆ. ಆರೋಪಿ 40 ವರ್ಷದ ವಿಶಾಲ್ ಸಾಲ್ವಿ 4 ದಿನಗಳ ಹಿಂದೆ ತನ್ನ ಪತ್ನಿ ಶಿಲ್ಪಾ ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಿದ್ದ. ಪೊಲೀಸರು ಮೊದಲಿಗೆ ಇದನ್ನು ಸಾಮಾನ್ಯ ನಾಪತ್ತೆ ಪ್ರಕರಣವೆಂದು ಭಾವಿಸಿ ತನಿಖೆ ಆರಂಭಿಸಿದ್ರು. ಆದರೆ ಮನೆಯೊಳಗೆ ಸಿಕ್ಕ ಒಂದು ಸಣ್ಣ ಸುಳಿವು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿತು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೆರಿಗೆಗೆಂದು ಬಂದ ಮಗಳ ಒಡವೆ ಕಸಿದುಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಮನೆಯ ಅಳಿಯನನ್ನೇ ಪೋಕ್ಸೋ ಕೇಸಿನಲ್ಲಿ ಅಂದರ್ ಮಹಿಳೆ ಕಣ್ಣೀರು. ಅಭಿವೃದ್ಧಿ ಹೆಸರಿನಲ್ಲಿ ನಗರಸಭೆ ಪೌರಾಯುಕ್ತರ ಕೋಳಿ ಫಾರಂಗೆ ಸರ್ಕಾರಿ ಕೆರೆ ಮಣ್ಣು ಸಾಗಾಟ, ಮಾಡಿಕೆರೆ ಗ್ರಾಮಸ್ಥರಿಂದ ಪ್ರತಿಭಟನೆ. ಬಿರು ಬೇಸಿಗೆಗೆ ಬಸವಳಿದ ಜನತೆ, ತಂಪು ನೀಡುವ ಮಣ್ಣಿನ ಮಡಿಕೆಗಳತ್ತ ಚಿತ್ತ, ಭರ್ಜರಿ ಮಾರಾಟ. ಒಕ್ಕಲಿಗ ಮಕ್ಕಳ ಕರ್ಣಭೂಷಣ ಮಹೋತ್ಸವ, ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿ, ಸುಂದರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.